ಮೊನ್ನೆ ಅಷ್ಟೇ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದ ಹಿನ್ನೆಲೆ ಪ್ರಧಾನಿ ಮೋದಿ ಅವರು ನಮ್ಮ ರಾಜ್ಯಕ್ಕೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಮೋದಿ ಅವರು ಸಂಚಾರ ಮಾಡುವಂತಹ ಮಾರ್ಗದಲ್ಲೇ ಜಿಲೆಟಿನ್ ಪತ್ತೆಯಾಗುತ್ತೆ. ಅದಾದ ನಂತರ ಈ ಒಂದು ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇದನ್ನ ಸಾಲ್ವ್ ಮಾಡೋದು ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಆಗಿದೆ. ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯ ಜಾಲಾಡ್ತಾ ಇದ್ದಾರೆ ತನಿಖಾ ತಂಡಗಳು. ಕನಕಪುರ ರಸ್ತೆಯ ಸುಮಾರು 200 ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಎಷ್ಟೇ ಪರಿಶೀಲನೆ ಮಾಡಿದ್ರೂ ಕೂಡ ಜಿಲೆಟಿನ್ ಇಟ್ಟವರ ಸುಳಿವು ಮಾತ್ರ ಸಿಗ್ತಾ ಇಲ್ಲ. ಸಿಸಿಟಿವಿ ಪರಿಶೀಲನೆಯ ಸಂದರ್ಭದಲ್ಲಿ ಅನುಮಾನ ಬಂದವರ ಮೇಲೆ ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಈಗ ಸುತ್ತಮುತ್ತ ಯಾರೆಲ್ಲ ಸುಮ್ಮನೆ ಓಡಾಡ್ತಾ ಇದ್ರು ಅಂಥವರ ವಿಚಾರಣೆ ಮಾಡಿದ್ದಾರೆ ಪೊಲೀಸರು. 150ಕ್ಕೂ ಹೆಚ್ಚು ಜನರ ವಿಚಾರಣೆ ಮಾಡಿರುವಂತಹ ಕಗ್ಲಿಪುರ ಪೊಲೀಸರು ಈಗ ಆರ್ಟ್ ಆಫ್ ಲಿವಿಂಗ್ ಅಕ್ಕಪಕ್ಕ ಜಮೀನು ಮಾಲೀಕರಿರ್ತಾರಲ್ಲ ಅವ್ರಿಗೂ ಕರೆದು ವಿಚಾರಣೆ ಮಾಡಿದ್ದಾರೆ. ಆದ್ರೂ ಕೂಡ ಜಿಲೆಟಿನ್ ಕಡ್ಡಿಗಳನ್ನ ಇಟ್ಟವರ ಬಗ್ಗೆ ಇನ್ನೂ ಕೂಡ ಒಂದು ಹಿಂಡು ಒಂದು ಸುಳಿವು ಮಾತ್ರ ಸಿಗ್ತಾ ಇಲ್ಲ. ಪೊಲೀಸರಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಈ ಒಂದು ಕೇಸ್. ಹಾಗಾಗಿ ಸದ್ಯಕ್ಕೆ ದಿಢೀರಾಗಿ ಎಲ್ಲಿ ಯಾವಾಗ ಅಥವಾ ಹೇಗಾಯ್ತು ಅನ್ನುವಂಥದ್ದು ಈಗಲೂ ಕೂಡ ದೊಡ್ಡ ಅನುಮಾನ ಇದೆ. ಅದರಲ್ಲೂ ಕೂಡ ಇದೆಲ್ಲೋ ಒಂದು ರೀತಿಯಾಗಿ ಜಿಲೆಟಿನ್ ಕಡ್ಡಿ ಆಕಸ್ಮಿಕವಾಗಿ ಬಂದಿರಬಹುದು ಅಥವಾ ಯಾರೋ ಬೈ ಮಿಸ್ ಆಗಿ ಇಟ್ಟಿರಬಹುದು ಅನ್ನುವಂಥದ್ದು ಆರಂಭದಲ್ಲಿ ಈ ರೀತಿಯಾದಂಥ ಅನುಮಾನ ಇತ್ತು. ಅದಾದ ನಂತರ ಗೊತ್ತಾಗಿದ್ದು ಇದು ಆಕಸ್ಮಿಕ ಅಲ್ಲ, ಇದು ಎಲ್ಲವೂ ಪ್ರೀ ಪ್ಲಾನಿಂಗ್ ಅಂತ. ಲೋಹಿತ್ನ ತೀವ್ರ ವಿಚಾರಣೆ ಮಾಡ್ತಿರುವಂತಹ ತನಿಖಾ ತಂಡ ನಿನ್ನೆ ಸಂಜೆ ಪೊಲೀಸ್ ಕಮಿಷನರ್ ಅವರಿಂದಲೇ ಈಗ ವಿಚಾರಣೆ ನಡೆದಿದೆ. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರೇ ಈಗ ವಿಚಾರಣೆಗೆ ಇಳಿದಿದ್ದಾರೆ. ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ 2 ಗಂಟೆಗಳ ಕಾಲ ವಿಚಾರಣೆ ಮಾಡಲಾಗಿದೆ. ಲೋಹಿತ್ ಆತ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಅವನ್ನ ಈಸಿಯಾಗಿ ತಗೋಬೇಡಿ ಅಂತ ಹೇಳಿ ತನಿಖಾ ತಂಡಗಳಿಗೆ ಡಿಜಿ ಹಾಗೂ ಐಜಿಪಿ ಎಂಎ ಸಲೀಂ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಖುದ್ದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ನಗರ ಪೊಲೀಸ್ ಆಯುಕ್ತರು ಸೀಮಂತ್ ಕುಮಾರ್ ಸಿಂಗ್ ಅವರು. ಹೀಗೆ ಖುದ್ದು ಈಗ ಸೀಮಂತ್ ಕುಮಾರ್ ಸಿಂಗ್ ಬೆಂಗಳೂರು ಪೊಲೀಸ್ ಕಮಿಷನರ್ ಈಗ ವಿಚಾರಣೆ ನಡೆಸಿದ್ದಾರೆ. ಅದರಲ್ಲೂ ಕೂಡ ಲೋಹಿತ್ ಈಗಾಗಲೇ ಮೊನ್ನೆ ಅಷ್ಟೇ ಆತನನ್ನ ಅರೆಸ್ಟ್ ಮಾಡಲಾಗಿತ್ತು. ಈತ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಅವನ್ನ ಈಸಿಯಾಗಿ ತಗೊಳ್ಬೇಡಿ, ಬಹುಶಃ ಅವನು ಮಾನಸಿಕ ಅಸ್ವಸ್ಥ ಇಲ್ಲದೇನೆ ಇರಬಹುದು ಅಥವಾ ಡ್ರಾಮಾನೇ ಮಾಡ್ತಾ ಇರಬಹುದು, ಮೊದಲನೇದಾಗಿ ಮೆಡಿಕಲ್ ರಿಪೋರ್ಟ್ ತಗೊಳ್ಳಿ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರಂತೆ ಪೊಲೀಸ್ ತಂಡಗಳಿಗೆ. ಈಗ ಕಮಿಷನರ್ ಕೊಟ್ಟಿರುವಂತಹ ಮಾಹಿತಿ ಇದು. ಮೊದಲನೇದಾಗಿ ಆತನನ್ನ ಮೆಡಿಕಲ್ ರಿಪೋರ್ಟ್ ಅನ್ನ ತಗೊಳ್ಳಿ, ಅದಾದ್ಮೇಲೆ ಗೊತ್ತಾಗುತ್ತೆ ಇದೆಲ್ಲವೂ ಕೂಡ ಡ್ರಾಮಾನ ಅಥವಾ ನಿಜವಾಗ್ಲೂ ಕೂಡ ಈತ ಮೆಂಟಲಿ ಸ್ಟೇಬಲ್ ಇದಾನಾ ಅಥವಾ ಇಲ್ವಾ ಅನ್ನೋಂಥದ್ದು ಗೊತ್ತಾಗುತ್ತೆ. ಕಾರಣ ಏನು ಅಂತಂದ್ರೆ ಈಗಾಗಲೇ ಹಲವು ಗಂಟೆಗಳ ಕಾಲ ಪೊಲೀಸ್ ಕಮಿಷನರ್ ಕೂಡ ಈತನ ವಿಚಾರಣೆ ನಡೆಸಿದ್ದಾರೆ ಲೋಹಿತ್ನ. ಆ ಸಂದರ್ಭದಲ್ಲಿ ಈ ಹಿಂದೆ ಏನಿದ್ದ ಸ್ಟೇಟ್ಮೆಂಟ್ ಕೊಟ್ಟಿದ್ದಲ್ಲ ಆಸ್ ಇಟ್ ಇಸ್ ಅದೇ ಹೇಳಿಕೆಯನ್ನ ಈ ಬಾರಿಯೂ ಕೂಡ ಹೇಳ್ತಾ ಇದ್ದಾನಂತೆ. ಯಾವುದೇ ವ್ಯತ್ಯಾಸ ಇಲ್ಲ. ಹಾಗಾಗಿ ಸತ್ಯ ಬಾಯ್ಬಿಡ್ತಾನ ಇಲ್ವೋ ಅನ್ನೋಂಥದ್ದು ಗೊತ್ತಿಲ್ಲ. ಬಟ್ ಮೊದಲನೇದಾಗಿ ಮೆಡಿಕಲ್ ರಿಪೋರ್ಟ್ ಬರಬೇಕು, ಅದಾದ ನಂತರ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಒಂದು ರೀತಿಯಾಗಿ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಈ ಒಂದು ಪ್ರಕರಣ. ಜಿಲೆಟಿನ್ ಕಡ್ಡಿಗಳು ಹೇಗೆ ಬಂತು, ಹೇಗೆ ಪತ್ತೆ ಆಯಿತು, ಅಥವಾ ಇದೆಲ್ಲವೂ ಕೂಡ ಆಕಸ್ಮಿಕನ ಅಥವಾ ಬೇರೆ ಏನಾದರೂ ಪ್ರೀ ಪ್ಲಾನಿಂಗಾ, ಹೀಗೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂತ ಒಂದು ಪ್ರಕರಣ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಈಗ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಈ ಒಂದು ಜಿಲೆಟಿನ್ ಕೇಸ್ ಏನಿದೆಯಲ್ಲ, ಇದು ದೊಡ್ಡ ತಲೆನೋವಾಗಿದೆ. ಈಗ ಮೊದಲನೇದಾಗಿ ಈತ ಮೆಂಟಲಿ ಸ್ಟೇಬಲ್ ಇದಾನಾ ಅಥವಾ ಇಲ್ವಾ ಲೋಹಿತ್ ಅನ್ನೋಂಥದ್ದು ಗೊತ್ತಿಲ್ಲ. ಈಗ ಖುದ್ದು ಕಮಿಷನರ್ ವಿಚಾರಣೆ ನಡೆಸ್ತಾ ಇದ್ದಾರಂತೆ. ಏನಿದೆ ಹೆಚ್ಚಿನ ಮಾಹಿತಿ? ರೋಶ್ನಿ, ಆರ್ಟ್ ಆಫ್ ಲಿವಿಂಗ್ ಬಳಿ ಪತ್ತೆಯಾದಂತಹ ಜಿಲೆಟಿನ್ ವಸ್ತು ಸೇರಿದಂತೆ ಕೆಲವೊಂದಷ್ಟು ಸ್ಫೋಟಕ ವಸ್ತುಗಳು ಪತ್ತೆಯಾದಂತಹ ಬೆನ್ನಲ್ಲೇ ಇದೀಗ ಪೊಲೀಸರು ಮತ್ತಷ್ಟು ತನಿಖೆನ ಚುರುಕುಗೊಳಿಸಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಡಿಜಿ ಐಜಿಪಿ ಆಗಿರುವಂತಹ ಸಲೀಂ ಅವರು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಅಂದ್ರೆ ಆತ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾ ಇದ್ರಿ, ಆದ್ರೆ ಅಷ್ಟು ಈಸಿಯಾಗಿ ಆತನನ್ನ ತೆಗೆದುಕೊಳ್ಳಬೇಡಿ, ಮತ್ತಷ್ಟು ವಿಚಾರಣೆಯನ್ನ ಮಾಡಿ ಆತನಿಂದ ಹೇಳಿಕೆಯನ್ನ ದಾಖಲಿಸಿಕೊಂಡು ಆತ ಕೊಡುವಂತಹ ಹೇಳಿಕೆ ಯಾವ ರೀತಿಯಾಗಿ ಇದೆ, ಜೊತೆಗೆ ಈ ಹಿಂದೆ ಆತ ಒಂದು ವಿಡಿಯೋವನ್ನು ಕೂಡ ಹರಿಬಿಟ್ಟಿದ್ದ. ಆ ವಿಡಿಯೋ ಎಸ್, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.